ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಿಫ್ತ್ ಸೆಮಿಸ್ಟರ್ BCom ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಸೊ ಇದು ಬಂದು NEP ಸಿಲೆಬಸ್ದು 60 ಮಾರ್ಕ್ಸ್ಗೆ ಇದ್ದಿದ್ದು ಲಾಸ್ಟ್ ಇಯರ್ ಪೇಪರ್. ಸೊ ಫಸ್ಟು ಸೆಕ್ಷನ್ ಎ ಏನಿದೆ ಅಂತ ನೋಡೋಣ. ಸೆಕ್ಷನ್ ಎನಲ್ಲಿ ಟೋಟಲ್ 8 ಕ್ವಶನ್ಸ್ ಇರುತ್ತೆ. 8ಅಲ್ಲಿ 6ನ ಚೂಸ್ ಮಾಡಿ ಬರೀಬೇಕಾಗಿರುತ್ತೆ. ಅಂದರೆ ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಇರುತ್ತೆ ಸೆಕ್ಷನ್ ಏನೇ. ವೆರಿ ಈಸಿ. ಸೊ ಆನ್ಸರ್ ಬಂದು ಅಕಾರ್ಡಿಂಗ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆನ್ಸರ್ನೇ ತೊಗೊಂಡೋಣ. ಫಸ್ಟ್ ಏನಂತಂದರೆ ಸೆಕ್ಷನ್ ಏನಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡೋಣ. ಡಿಫೈನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ದಾರೆ. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆರ್ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ ಹೌ ಇಂಡಿಯನ್ ಕಂಪನೀಸ್ ರೆಕಾರ್ಡ್ ಆ್ಯಂಡ್ ಪ್ರೆಸೆಂಟ್ ದೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದೀಸ್ ಸ್ಟ್ಯಾಂಡರ್ಡ್ಸ್ ಆರ್ ಇಶ್ಯೂಡ್ ಬೈ ICAI ಏನಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತಂದರೆ ದಿಸ್ ಈಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೆಟಪ್ ಬೈ ದ ಗೌರ್ನಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್. ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಮತ್ತು ರೆಕಾರ್ಡ್ಸ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಂದರೆ ವಾಟ್ ಈಸ್ PPE ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಕೇಳಿದ್ದಾರೆ. PPE ಫುಲ್ ಫಾರ್ಮ್ ಏನಂದರೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ. ಸೊ ಆನ್ಸರ್ ಏನಿದೆ ಅಂದರೆ PPE as per Indian Accounting Standard 16 is a tangible asset that is expected to be used for more than 1 year period. So ಇಲ್ಲಿ tangible assets, tangible ಅಂತಂದರೆ which is we can feel, touch and see the assets. ಅಂದರೆ ಇಲ್ಲಿ ಏನಂತಂದರೆ ರಿಯಲ್ ಅಸೆಟ್ಸು. ರಿಯಲ್ ಮೀನ್ಸ್ ಯಾವುದು ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಆ ರೀತಿ ಇರುತ್ತಲ್ವ, ಅದನ್ನು PPE ಅಂತ ಕರಿತೀವಿ. ಅದಕ್ಕೆ ಇನ್ಕ್ಲೂಡ್ಸ್ ಯಾವ್ಯಾವ್ದು ಇರುತ್ತೆ ಅಂದರೆ ಬಿಲ್ಡಿಂಗು, ಎಕ್ವಿಪ್ಮೆಂಟು, ಮಷಿನರಿ, ವೆಹಿಕಲ್ಸು, ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟು, ಲ್ಯಾಪ್ಟಾಪು ಆ್ಯಂಡ್ ಡೆಲಿವರಿ ವ್ಯಾನ್ಸು, ಇದೆಲ್ಲನೂ ಕೂಡ PPE ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಯೂಶಲಿ ನಾವು ಮೋರ್ ದ್ಯಾನ್ 1 ಇಯರ್ ಅಂದರೆ 1 ಇಯರ್ಗಿಂತ ಜಾಸ್ತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ಫಿಕ್ಸ್ಡ್ ಅಸೆಟ್ಸ್ ಥರ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಟ್ರಾನ್ಸಾಕ್ಷನ್ ಪ್ರೈಸ್ ಅಂತ ಕೇಳಿದರೆ ಟ್ರಾನ್ಸಾಕ್ಷನ್ ಪ್ರೈಸ್ ಈಸ್ ದ ಅಮೌಂಟ್ ಆಫ್ ಮನಿ ಎ business expect to receive in exchange for providing goods or services to customer. Transaction cost ಅಂತಂದರೆ ಎ ಮನಿ ಬಿಸ್ನೆಸ್ ಎಕ್ಸ್ಪೆಕ್ಟ್ ಟು ರಿಸೀವ್ ಆ್ಯಂಡ್ ಎಕ್ಸ್ಚೇಂಜ್ ರಿಸೀವ್ ಮತ್ತು ಗೂಡ್ಸ್ನ ರಿಸೀವ್ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಪೇ ಮಾಡೋಂಥದ್ದು. ಆ್ಯಂಡ್ ನೆಕ್ಸ್ಟು ಎಕ್ಸ್ಪ್ಯಾಂಡ್ MCA ಆ್ಯಂಡ್ ICAI ಅಂತ ಕೇಳಿದರೆ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆ್ಯಂಡ್ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಸೊ ಎರಡು ಇಂಪಾರ್ಟೆಂಟು. ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಆಗಿ ನಾವು ಇದನ್ನು ಜನರಲಾಗಿ ತಿಳ್ಕೊಂಡಿರ್ತೀವಿ. MCA ಬಂದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು, ICAI ಬಂದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟು ಏನು ಕೇಳಿದ್ದಾರೆ ಅಂದರೆ ಗಿವ್ ದ ಮೀನಿಂಗ್ ಆಫ್ ಬಾರೋಯಿಂಗ್ ಕಾಸ್ಟ್ ಆ್ಯಸ್ ಪರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23 ಅಂತ ಕೇಳಿದ್ದಾರೆ. ಸೊ ಏನು ಬಾರೋಯಿಂಗ್ ಕಾಸ್ಟ್ ಅಂತ ಅಂದರೆ ಆನ್ಸರ್ ನೋಡಿ. ಬಾರೋಯಿಂಗ್ ಕಾಸ್ಟ್ ಆರ್ ದ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಕಾಸ್ಟ್ ದಟ್ ಎ ಬಿಸ್ನೆಸ್ ಇನ್ಕರ್ಸ್ ವೆನ್ ಇಟ್ ಈಸ್ ಬಾರೋಸ್ ಮನಿ. These costs are directly related to the acquisition, construction or production of a qualifying assets. ಬಾರೋಯಿಂಗ್ ಕಾಸ್ಟ್ ಅಂತ ಅಂದರೆ ಇದು ಬೇರೆಯವ್ರ ಹತ್ರ ತೊಗೊಳ್ತೀವಿ, ಸೊ ಅದಕ್ಕೆ ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತೀವಿ. ಬಾರೋಯಿಂಗ್ ಕಾಸ್ಟ್ ಆರ್ ದ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಕಾಸ್ಟ್ ದಟ್ ಎ ಬಿಸ್ನೆಸ್ ಇನ್ಕರ್ಸ್ ವೆನ್ ಇಟ್ ಈಸ್ ಬಾರೋಸ್ ದ ಮನಿ. ಬಾರೋಸ್ ಅಂತಂದರೆ ಬೇರೆಯವರಿಂದ ನಾವು ತೊಗೊಳ್ಳೋದು ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್. ಆ್ಯಂಡ್ ನೆಕ್ಸ್ಟು ಮೆನ್ಷನ್ ಎನಿ 4 ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೇಳಿದ್ದಾರೆ. ನಾನ್ ಕರೆಂಟ್ ಅಸೆಟ್ಸ್ಗೆ ಏನಂತ ಅಂದರೆ ನಾನ್ ಕರೆಂಟ್ ಅಸೆಟ್ಸ್ ಆರ್ ಪ್ರಾಪರ್ಟಿ, ಪ್ಲ್ಯಾಂಟು, ಎಕ್ವಿಪ್ಮೆಂಟ್ಸು, ಟ್ಯಾಂಜಿಬಲ್ ಅಸೆಟ್ಸು, ಇನ್ವೆಸ್ಟ್ಮೆಂಟು, ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸು, ಗುಡ್ವಿಲ್. ಸೊ ಇದೆಲ್ಲನೂ ಕೂಡ ನಾನ್ ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂತ ಅಂದರೆ ಫಿಕ್ಸ್ಡ್ ಅಸೆಟ್ ನಾನ್ ಕರೆಂಟ್ ಅಸೆಟ್ಸ್ ಅಂತಂದರೆ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಅದರಲ್ಲಿ ಏನಂತಂದರೆ ಪ್ರಾಪರ್ಟಿ, ಪ್ಲ್ಯಾಂಟು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಎಕ್ವಿಪ್ಮೆಂಟ್ಸು ಆ್ಯಂಡ್ ಆಲ್ಸೋ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟು, ಡೆಫರ್ಡ್ ಟ್ಯಾಕ್ಸು, ಗುಡ್ವಿಲ್ಲು ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವುದಾದ್ರೂ ಒಂದು 4 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲ್ಯಾಂಟ್ಸ್ ಆ್ಯಂಡ್ ಮಷಿನರಿ, ಪ್ರಾಪರ್ಟಿ, ಎಕ್ವಿಪ್ಮೆಂಟು ಯಾವುದಾದ್ರು ಒಂದು 4 ಬರೆದ್ರೂ ಕೂಡ ಸಾಕು 2 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟು G ನೋಡಿ, ಮೆನ್ಷನ್ ಫಂಡಮೆಂಟಲ್ ಅಸಂಪ್ಷನ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ದಾರೆ. ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಆರ್ ದ ಬೇಸಿಕ್ ಅಸಂಪ್ಷನ್ ದಟ್ ಅಕೌಂಟೆಂಟ್ ಯೂಸ್ ಇನ್ ದೇರ್ ವರ್ಕ್. ದೇ ಆರ್ ಮೇಡ್ ಅಪ್ ದಿ 3 ಕಾನ್ಸೆಪ್ಟ್: ಗೋಯಿಂಗ್ ಕಾನ್ಸೆಪ್ಟ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಅಕ್ರೂರಲ್ ಬೇಸಿಕ್. ಸೊ ಫಂಡಮೆಂಟಲ್ ಅಂತಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ಸಿಂದ ಅಸಂಪ್ಷನ್ ಅಂದರೆ ದಟ್ ಈಸ್ ಫಂಡಮೆಂಟಲ್ ಅಸಂಪ್ಷನ್ ಆರ್ ದ ಬೇಸಿಕ್ ಅಸಂಪ್ಷನ್ ಅಕೌಂಟೆಂಟ್ ಯೂಸ್ ಇನ್ ದೇರ್ ವರ್ಕ್. ಅಕೌಂಟೆನ್ಸಿನಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ಕೆಲವೊಂದು
ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ಸ್ನ ಫಾಲೋ ಮಾಡ್ತೀವಿ. ಅದರಲ್ಲಿ ಅಕೌಂಟಿಂಗ್ ಅಂದರೆ ಗೋಯಿಂಗ್ ಕನ್ಸರ್ನ್, ಕನ್ಸಿಸ್ಟೆಂಟಿ, ಅಕ್ರೂರಲ್ ಬೇಸಿಸ್. ಗೋಯಿಂಗ್ ಕನ್ಸರ್ನ್ ಅಂತಂದರೆ ಬಿಸ್ನೆಸ್ ಈಸ್ ದ ಕಂಟಿನ್ಯೂಸ್ ಪ್ರೋಸೆಸ್, ಒಂದು ವರ್ಷದಿಂದ ವರ್ಷಕ್ಕೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಕನ್ಸಿಸ್ಟೆನ್ಸಿ ಅಂತಂದರೆ ನಾವು ಒಂದೇ ಥರ ಸಿಸ್ಟಮ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸಿಸ್ಟಮ್ ಅಂತಂದರೆ ನಾವು ಯಾವ ಸಿಸ್ಟಮ್ನ ಫಾಲೋ ಮಾಡಿದ್ದೀವಿ ಅದನ್ನೇ ಅಂಟಿಲ್ ಬಿಸ್ನೆಸ್ ಕ್ಲೋಸ್ ಆಗೋ ತನಕನೂ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಕೂಡ ಫಂಡಮೆಂಟಲ್ ಅಸಂಪ್ಷನ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟು ಡಿಫೈನ್ಡ್ ಬೆನಿಫಿಟ್ ಪ್ಲ್ಯಾನ್ಸ್, ಗಿವ್ 2 ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಡಿಫೈನ್ಡ್ ಬೆನಿಫಿಟ್ ಪ್ಲ್ಯಾನ್ಸ್ ಆರ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಪ್ಲ್ಯಾನ್ಸ್, ಅದರ್ ಡಿಫೈನ್ಡ್ ಕಾಂಟ್ರಿಬ್ಯೂಷನ್ ಪ್ಲ್ಯಾನ್ಸ್. ಅದರಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಪ್ಲ್ಯಾನ್ಸು, ಗ್ಯಾರಂಟೆಡ್ ಪೆನ್ಷನ್ ಪ್ಲ್ಯಾನ್ಸು, ಅಟಲ್ ಪೆನ್ಷನ್ ಯೋಜನಾ, ಲೀವ್ ಸ್ಯಾಲರಿ, ಗ್ರ್ಯಾಚ್ಯುಟಿ ಪೇಮೆಂಟು, ಎಂಪ್ಲಾಯಿ ಲೈಫ್ ಇನ್ಶೂರೆನ್ಸು, ಎಂಪ್ಲಾಯಿ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸು, ವರ್ಕ್ಮನ್ ಕಂಪನ್ಸೇಷನ್ ಎಕ್ಸೆಟ್ರಾ. ಸೊ ಬೆನಿಫಿಟ್ ಪ್ಲ್ಯಾನ್ ಅಂತ ಅಂದರೆ ಒಂದು ಕಂಪ್ನಿನಲ್ಲಿ ನಾವು ಏನೇನು ಎಂಪ್ಲಾಯೀಸ್ಗೆ ಕೊಡ್ತಾ ಹೋಗ್ತೀವಿ. ಸೊ ಡಿಫೈನ್ ಬೆನಿಫಿಟ್ ಪ್ಲ್ಯಾನ್ಸ್ ಆರ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಪ್ಲ್ಯಾನ್ಸ್. ಪೋಸ್ಟ್ ಎಂಪ್ಲಾಯ್ಮೆಂಟ್ ಅಂತಂದರೆ ಆಫ್ಟರ್ ಜಾಬ್ ಯಾವಾಗ ರಿಟೈರ್ಡ್ ಆಗ್ತಾರೆ ಅವಾಗ ಏನು ಕೊಡ್ತೀವಿ, ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿರ್ತೀವಿ, ಅವ್ರ ಸ್ಯಾಲ್ರಿನಲ್ಲಿ ಇಷ್ಟು ಅಂತ ಹಿಡಿದು ಗ್ಯಾರಂಟಿಡ್ ಕೊಡ್ತೀವಿ, ಅಥವಾ ಪೆನ್ಷನ್ ಕೊಡ್ತೀವಿ, ಲೀವ್ ಸ್ಯಾಲ್ರಿ, ಗ್ರ್ಯಾಚ್ಯುಟಿ, ಎಂಪ್ಲಾಯಿ ಲೈಫ್ ಇನ್ಶೂರೆನ್ಸು, ದೆನ್ ಎಂಪ್ಲಾಯಿ ಪರ್ಸ್ನಲ್ ಆಕ್ಸಿಡೆಂಟ್ ಅಥವಾ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ ಆದಾಗ ಇನ್ಶೂರೆನ್ಸು, ಆ್ಯಂಡ್ ವರ್ಕ್ಮನ್ ಕಂಪನ್ಸೇಷನ್ ಎಕ್ಸೆಟ್ರಾ. ಇದೆಲ್ಲನೂ ಕೂಡ ಎಲ್ಲಿ ಬರುತ್ತೆ ಅಂದರೆ ಬೆನಿಫಿಟ್ ಪ್ಲ್ಯಾನ್ಸಲ್ಲಿ ಬರುತ್ತೆ. ಸೊ ನಿಮಗೆ ಸೆಕ್ಷನ್ ಸಿ ಎ ತುಂಬಾ ಈಸಿ. ಪ್ರಾಪರಾಗಿ ಅರ್ಥ ಮಾಡಿಕೊಂಡು ನೀವು ಬರೆದ್ರೆ ಔಟ್ ಆಫ್ 12 ಮಾರ್ಕ್ಸ್ ಕೂಡ ಇದರಲ್ಲೇ ಸ್ಕೋರ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿನ ನೋಡೋಣ. ಇಷ್ಟು ಸೆಕ್ಷನ್ ಎ. ಅದಾದಮೇಲೆ ಸೆಕ್ಷನ್ ಬಿನ ನೋಡೋಣ. ಸೆಕ್ಷನ್ ಬಿನಲ್ಲಿ ಟೋಟಲ್ 3 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಇದು ಕೂಡ 12 ಮಾರ್ಕ್ಸ್ಗೆ ಇರುತ್ತೆ. ಸೊ ಫಸ್ಟ್ ಏನಂತಂದರೆ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ದಾರೆ. 4 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ಸ್ನ ಬರೀಬೇಕು. ಅದರಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂತಂದರೆ ಟು ಪ್ರೊವೈಡ್ ಸ್ಟ್ಯಾಂಡರ್ಡ್ ಫಾರ್ ದ ಡೈವರ್ಸ್ ಅಕೌಂಟಿಂಗ್ ಪಾಲಿಸೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, to put an end to the non-comparability of financial statements, to increase the reliability of financial statements, to provide standards which are transparent for users, and to define the standards which are comparable overall periods presented, to provide a suitable starting point for accounting, to contains high quality information to generate the financial reports, and next to facilitate easy of both interfirm and intrafirm comparison. ಸೊ ಇಲ್ಲಿ ಒಂದು ಏನಂತಂದರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡೋಕ್ಕೆ IAS ಮೇನ್ ಏನಂತಂದರೆ while we are maintaining accounting records, so we have to follow the policies and principles ಏನಿರುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ತೀವಿ. ಟು ಪುಟ್ ಆನ್ ಎಂಡ್ ಟು ದ ನಾನ್ ಕಂಪ್ಯಾರಬಿಲಿಟಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇಲ್ಲಿ ಕಂಪ್ಯಾರಬಿಲಿಟಿನ ಇದು ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟು ಟು ಇನ್ಕ್ರೀಸ್ ದ ರಿಯಲಬಿಲಿಟಿ ಆಫ್ ದ ಫೈನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್. ರಿಯಲಬಿಲಿಟಿ ಮೀನ್ಸ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡೋಕ್ಕೆ. ಟು ಪ್ರೊವೈಡ್ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಟ್ರಾನ್ಸ್ಪರೆಂಟ್ ಫಾರ್ ದ ಯೂಸರ್ಸ್. ಅಕೌಂಟಿಂಗ್ ಯೂಸರ್ಸ್ ಏನಿರ್ತಾರೆ ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ಸ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಟು ಡಿಫೈನ್ ದ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಕಂಪೇರಬಲ್ ಓವರ್ ಆಲ್ ಪೀರಿಯಡ್ಸ್ ಪ್ರೆಸೆಂಟೆಡ್ ಆ್ಯಂಡ್ ಪ್ರೊವೈಡ್ ಸೂಟಬಲ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಅಕೌಂಟಿಂಗ್. ಇಟ್ ಕಂಟೈನ್ಸ್ ಹೈ ಕ್ವಾಲಿಟಿ ಇನ್ಫಾರ್ಮೇಷನ್ ಟು ಜನರೇಟ್ ದ ಫೈನಾನ್ಷಿಯಲ್ ರಿಪೋರ್ಟ್ಸ್. ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಜನರೇಟ್ ಮಾಡೋಕ್ಕೆ ಮತ್ತು ಇಂಟರ್ಫರ್ಮ್ ಆ್ಯಂಡ್ ಇಂಟರ್ಫರ್ಮ್ ಕಂಪ್ಯಾರಿಸನ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇದಿಷ್ಟನ್ನು ಬರೆದು ಒಂದು ಎಕ್ಸ್ಪ್ಲೇನ್ ಮಾಡಿದ್ರು ನಡೆಯುತ್ತೆ, ಅಥವಾ ಇದೇ ಥರ ಆ್ಯಸ್ ಇಟ್ ಈಸ್ ಪಾಯಿಂಟ್ಸ್ ಬರೆದ್ರು 4 ಮಾರ್ಕ್ಸಿಗೆ ಸಾಕು. ಅದಾದಮೇಲೆ ನೆಕ್ಸ್ಟು ಕ್ವಶನ್ ಏನು ಕೇಳಿದ್ದಾರೆ ನೋಡೋಣ. ಸೊ ದಿಸ್ ಈಸ್ ಪ್ರಾಕ್ಟಿಕಲ್ ಕ್ವಶನ್. Chandra Associates order a laptop in Flipkart. The price laptop is 1,20,000, allowed 10% discount at a time of purchase, and charged 18% GST which is not refundable. And shipping charges rupees 1,500, installation charges rupees 4,000, and annual service charges 8,000. Calculate the initial cost of laptop as per the India's accounting standard 16 ಅಂತ ಕೇಳಿದ್ದಾರೆ. ಸೊ ಎಷ್ಟಿದೆ ಅಂತ ನೋಡೋಣ. ಫಸ್ಟು ಏನಂತ ಅಂದರೆ ಕಾಂಪಿಟೇಷನ್ ಆಫ್ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಆ್ಯಸ್ ಪರ್ ದ ಇಂಡಿಯಾಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ತಗೊಳ್ಳಿ. ಇಲ್ಲಿ ಫಸ್ಟ್ ಏನಂತಂದರೆ ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಚಂದ್ರ ಅಸೋಸಿಯೇಟೆಡ್ ಆರ್ಡರ್ಡ್ ಲ್ಯಾಪ್ಟಾಪ್ ಇನ್ ಫ್ಲಿಪ್ಕಾರ್ಟು. ಲ್ಯಾಪ್ಟಾಪ್ ಪ್ರೈಸ್ ಆ್ಯಕ್ಚುಲಾಗಿ ಎಷ್ಟಿತ್ತು ಅಂದರೆ 1,20,000 ಇತ್ತು. ಅದ್ರ ಮೇಲೆ 10% ಡಿಸ್ಕೌಂಟ್ ಮಾಡಿದ್ದಾರೆ. 10% ಡಿಸ್ಕೌಂಟ್ ಅಂದರೆ ಇಲ್ಲಿ 1,20,000 ಮೇಲೆ 10%ನ ಲೆಸ್ ಮಾಡೋಣ. ಅದಾದಮೇಲೆ ಪರ್ಚೇಸ್ ಟೈಮಲ್ಲಿ GST ಎಷ್ಟಿತ್ತು ಅಂತಂದರೆ 18% ಇತ್ತು. ಆ GST ಏನಂತಂದರೆ ನಾಟ್ ರೀಫಂಡಬಲ್, ಅದು ರೀಫಂಡ್ ಆಗಲ್ಲ, ಮತ್ತು GST ಅಪ್ಲೈ ಆಗಿದೆ ಅಂತ ಅಷ್ಟೇ. ಶಿಪ್ಪಿಂಗ್ ಚಾರ್ಜಸ್ 1,500, ಇನ್ಸ್ಟಾಲೇಷನ್ ಚಾರ್ಜಸ್ಸು 4,000, ಆ್ಯಂಡ್ ಆ್ಯನ್ಯುವಲ್ ಸರ್ವಿಸ್ ಚಾರ್ಜಸ್
8,000. ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಆಸ್ ಪರ್ ದ ಇಂಡಸ್ ಅಕೌಂಟಿಂಗ್ 16 ಅಂತ ಕೇಳಿದ್ದಾರೆ. ಫಸ್ಟು ಹೆಡ್ಡಿಂಗ್ ತಗೊಳ್ಳಿ, ಕಾಂಪಿಟೇಷನ್ ಆಫ್ ಲ್ಯಾಪ್ಟಾಪ್ ಆಸ್ ಪರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ. ಅದಾದಮೇಲೆ ನೋಡಿ ಪರ್ಚೇಸ್ ಪ್ರೈಸ್ ಎಷ್ಟಿತ್ತು, 1,20,000 ಇದೆ. ಪರ್ಚೇಸ್ ಪ್ರೈಸ್ ಬಂದು 1,20,000 ಇದೆ. 1,20,000 ಮೇಲೆ 10% ಡಿಸ್ಕೌಂಟ್ ಅಂತಂದರೆ ಎಷ್ಟಾಗುತ್ತೆ, 12,000ನ ಲೆಸ್ ಮಾಡೋಣ. ಸೊ ಆ್ಯಕ್ಚುಲ್ ಲ್ಯಾಪ್ಟಾಪ್ ಪ್ರೈಸ್ ಬಂದು 1,20,000, ಅದರಲ್ಲಿ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂದರೆ 12,000 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,08,000 ಆಗುತ್ತೆ. 1,20,000ಅಲ್ಲಿ 12,000 ಲೆಸ್ ಮಾಡಿದ್ರೆ ನಮಗೆ ಲ್ಯಾಪ್ಟಾಪ್ ಆ್ಯಕ್ಚುಲ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 1,08,000 ಆಗುತ್ತೆ. ಅದಾದಮೇಲೆ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಪರ್ಚೇಸ್ ಟೈಮ್ ಆ್ಯಂಡ್ ಚಾರ್ಜಡ್ 18% GST ವಿಚ್ ಈಸ್ ನಾಟ್ ರೀಫಂಡಬಲ್. ಅಂದರೆ ಇಲ್ಲಿ ರೀಫಂಡ್ ಆಗಲ್ಲ ಅಂದರೆ GSTನ ನಾವು ಮಸ್ಟಾಗಿ ಪೇ ಮಾಡಲೇಬೇಕು. ಸೊ ಆ್ಯಡ್ ಇಂಪೋರ್ಟ್ ಡ್ಯೂಟೀಸ್ ನಾನ್ ರೀಫಂಡಬಲ್ ಟ್ಯಾಕ್ಸಸಲ್ಲಿ. ಸೊ ಇಂಪೋರ್ಟ್ ಡ್ಯೂಟೀಸ್ ಅಂತಂದರೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಚಾರ್ಜಸ್ ಆಗುತ್ತೆ ಅದನ್ನು. ಸೊ GST ಅಟ್ 18%. 1,08,000 ಮೇಲೆ 18% GST ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ, 19,440 ಆಗುತ್ತೆ. ಸೊ ಇದನ್ನು ಕೂಡ ಹ್ಯಾಡ್ ಮಾಡಬೇಕು. 1,08,000ಗೆ 19,440ನ ಹ್ಯಾಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್, ಅಂದರೆ ಇಲ್ಲಿ ಶಿಪ್ಪಿಂಗ್ ಚಾರ್ಜಸ್ಸು, ಇನ್ಸ್ಟಾಲೇಷನ್ ಚಾರ್ಜಸ್ಸು. ಆಫ್ಟರ್ ದಟ್ ಏನಂತಂದರೆ ಶಿಪ್ಪಿಂಗ್ ಚಾರ್ಜಸ್ಸು 1,500 ಇದೆ ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜು 4,000 ಇದೆ. ಆ್ಯಂಡ್ ಆ್ಯನ್ಯುವಲ್ ಸರ್ವಿಸ್ ಚಾರ್ಜಸ್ 8,000 ಇದ್ದಿಲ್ವ, ಇದು ಬರಲ್ಲ. ಇದು ಯಾಕಂತ ಅಂದರೆ ನಾವು ಪರ್ಚೇಸ್ ಮಾಡೋ ಟೈಮಲ್ಲಿ ಅಪ್ ಟು ಶಿಪ್ಪಿಂಗ್ ಚಾರ್ಜಸ್ಸು ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತೊಗೊಳ್ತೀವಿ. ಆ್ಯನ್ಯುವಲ್ ಮೇಂಟೆನೆನ್ಸ್ ಅಥವಾ ಆ್ಯನ್ಯುವಲ್ ಸರ್ವಿಸ್ ಚಾರ್ಜಸ್ ಏನಾಗುತ್ತೆ ಅಂದರೆ ನಾವು ಅಸೆಟ್ಸ್ನ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ನಾವು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ನಾವು ಆ್ಯನ್ಯುವಲ್ ಸರ್ವಿಸ್ ಚಾರ್ಜಸ್ನ ಮೇಂಟೈನ್ ಮಾಡ್ತೀವಿ. ದಟ್ ಮೀನ್ಸ್ ಪೋಸ್ಟ್ ಅಕ್ವಿಸೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ತೊಗೊಳಂಗಿಲ್ಲ. ಅರ್ಥ ಆಗ್ತಿದೆ? ಸೊ ಹಾಗಾಗಿ ಶಿಪ್ಪಿಂಗ್ ಚಾರ್ಜಸ್ ಎಷ್ಟಿದೆ, 1,500 ಇದೆ ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ಸು 4,000 ಇದೆ. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 5,500 ಔಟರ್ ಕಾಲಮ್. ಇವಾಗ ಆ್ಯಕ್ಚುಲ್ ಲ್ಯಾಪ್ಟಾಪ್ ಪ್ರೈಸ್ ಎಷ್ಟಿದೆ, 1,08,000. ಅದ್ರ ಮೇಲೆ 18% GST ಅಂತಂದರೆ 19,440 ಆ್ಯಂಡ್ 1,500 ಶಿಪ್ಪಿಂಗ್ ಚಾರ್ಜಸ್ಸು, 4,000 ಇನ್ಸ್ಟಾಲೇಷನ್ ಕಾಸ್ಟು, ಎರಡರಿಂದನೂ ಕೂಡ 5,500 ಆಗಿದೆ. ಅಲ್ಲಿಗೆ 1,32,940 rupees ಇಸ್ ದ ಆ್ಯಕ್ಚುಲ್ ಲ್ಯಾಪ್ಟಾಪ್ ಪ್ರೈಸ್. ಸೊ ಇಲ್ಲಿ ಇನಿಷಿಯಲ್ ಕಾಸ್ಟ್ ಆಫ್ ದ PPE ಪ್ಲ್ಯಾಂಟ್ ಆ್ಯಂಡ್ ಸೊ ಇಲ್ಲಿ ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಕಾಸ್ಟ್ ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ ಲ್ಯಾಪ್ಟಾಪ್ ಅಂತಂದರೆ 1,32,940. ಸೊ ಇದೊಂದು ಏನಂತಂದರೆ ಸರ್ವಿಸ್ ಚಾರ್ಜಸ್ನ ಇಗ್ನೋರ್ ಮಾಡ್ತೀವಿ. ನಾವು ಅಸೆಟ್ಸ್ನ ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕೆ ಶುರು ಆದಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ಸರ್ವಿಸ್ ಚಾರ್ಜಸ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದೊಂದು ಇಗ್ನೋರ್ ಬರುತ್ತೆ. ಸೊ ಈ ಸರ್ವಿಸ್ ಚಾರ್ಜಸ್ ಇದೆಯಲ್ಲ, ದಿಸ್ ಈಸ್ ಪೋಸ್ಟ್ ಅಕ್ವಿಸೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ವೆಲ್ ವಿ ಆರ್ ಯೂಸಿಂಗ್ ದ ಅಸೆಟ್ಸ್, ಅವಾಗ ಮಾತ್ರ. ಬಟ್ ಇನ್ಸ್ಟಾಲೇಷನ್ ಕಾಸ್ಟ್ ಎಷ್ಟು ಅಂತ ಇಲ್ಲಿ ಕೇಳಿರೋದು ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್, ಹಾಗಾಗಿ ಇದನ್ನು ಮಾತ್ರನೇ ತೊಗೊಳ್ತೀವಿ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕ್ವಶನಿಂದ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ವಿಡಿಯೋಗೆ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಅಪ್ ಟು ಇಲ್ಲಿ ಏನಂತಂದರೆ ಸೆಕ್ಷನ್ B ಆ್ಯಂಡ್ ಸೆಕ್ಷನ್ C ಆನ್ಸರ್ ಎಲ್ಲನೂ ಕೂಡ ರೆಡಿ ಆಗಿದೆ. ಇದನ್ನು ನಾನು ಒಂದ್ಸಲಿ ಪ್ರಾಪರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋ ಆ್ಯಂಡ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. ಮತ್ತು ಇದ್ರ ಕಂಟಿನ್ಯೂಸ್ ಸೀರೀಸ್ನ ನಾನು ಬೇರೆ ಪಾರ್ಟಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದ್ರ ನೋಟಿಫಿಕೇಷನ್ಗೋಸ್ಕರ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.